ನಮಸ್ತೆ ವೀಕ್ಷಕರೇ, ಮೆಂಡೋ ನ್ಯೂಸ್ ನೆಟ್ವರ್ಕ್ಗೆ ಸ್ವಾಗತ. ನಾನು ನಿಮ್ಮ ದಿವ್ಯಾ. ಇವತ್ತಿನ ಪ್ರಮುಖ ಸುದ್ದಿಗಳನ್ನ ನೋಡೋಣ. ಪ್ರಸ್ತುತ ಕರ್ನಾಟಕವು ದೇಶದಲ್ಲೇ ಅತ್ಯಂತ ಹೂಡಿಕೆದಾರಿ ಸ್ನೇಹ ರಾಜ್ಯವಾಗಿ ಭಾರತದ ಆರ್ಥಿಕ ಪರಿವರ್ತನೆಯಲ್ಲಿ ರಾಜ್ಯವು ಸದಾ ಮುಂಚೂಣಿಯಲ್ಲಿರುತ್ತದೆ. HAL, BHL ಹಾಗೂ BML ಅಂತಹ ಸಾರ್ವಜನಿಕ ಉದ್ದಿಮೆಗಳು ನಮ್ಮ ಕರ್ನಾಟಕದಲ್ಲಿವೆ. ಹಾಗಾಗಿ ಭಾರತದ ಆರ್ಥಿಕತೆಯಲ್ಲಿ, ದೇಶದ ಆರ್ಥಿಕತೆಯಲ್ಲಿ ಯಾವಾಗಲೂ ಕೂಡ ನಮ್ಮ ಕರ್ನಾಟಕ ರಾಜ್ಯವು ಮುಂದೆ ಇರುತ್ತೆ. ದೇಶದ ಆರ್ಥಿಕತೆಯ ಬೆನ್ನೆಲುಬುಗೆ ನಮ್ಮ ಕರ್ನಾಟಕ ರಾಜ್ಯವು ಕೂಡ ಸಾಕ್ಷಿ ಆಗ್ತಾ ಇದೆ. ಇದರಿಂದ ಎಷ್ಟೋ ಆರ್ಥಿಕತೆ ಮುನ್ನಡೀತಾ ಇದೆ ಅಂತ ಸಿದ್ದರಾಮಯ್ಯ ಅವರು ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ನಿನ್ನೆ ನಡೆದಂತಹ ಜಾಗತಿಕ ಹೂಡಿಕೆದಾರ ಸಮಾವೇಶವನ್ನು ಕೇಂದ್ರ ಸಚಿವ ರಾಜನಾಥ್ ಸಿಂಗ್ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರು, DK ಶಿವಕುಮಾರ್ ಹಾಗೂ ಕೈಗಾರಿಕಾ ಸಚಿವ MB ಪಾಟೀಲ್, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಮತ್ತಿತರರು ಈ ಸಂದರ್ಭದಲ್ಲಿ ಇದ್ದರು. ಈ ಒಂದು ಸಂದರ್ಭದಲ್ಲಿ ಅಂದರೆ ಮುಂದಿನ 5 ವರ್ಷದಲ್ಲಿ ಸುಮಾರು 20 ಲಕ್ಷದ ನೌಕರಿಗಳನ್ನು ಸೃಷ್ಟಿಸುವಂತಹ ಕೈಗಾರಿಕಾ ನೀತಿಯನ್ನ ಬಿಡುಗಡೆ ಮಾಡಲಾಯಿತು. 7.50 ಲಕ್ಷ ರು ಬಂಡವಾಳ ಆಕರ್ಷಿಸುವ ಮತ್ತು 20 ಲಕ್ಷ ಉದ್ಯೋಗವನ್ನ ಸೃಷ್ಟಿಸುವ ಒಂದು ಗುರಿಯನ್ನ ಒಳಗೊಂಡಂತಹ 25 ಹಾಗೂ 30ನೇ ಸಾಲಿನ ಇನ್ವೆಸ್ಟ್ ಕರ್ನಾಟಕ ಇದನ್ನ ನಿನ್ನೆ ಬಿಡುಗಡೆ ಮಾಡಲಾಯಿತು. ಈ ಒಂದು ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರು ಈ ಕೈಗಾರಿಕಾ ಬೆಳವಣಿಗೆಯಲ್ಲಿ ಹಿಂದುಳಿದ ಜಿಲ್ಲೆಗಳು ಏನಿದೆ ಆ ಒಂದು ಎಲ್ಲ ಜಿಲ್ಲೆಗಳನ್ನು ಕೂಡ ಹೂಡಿಕೆಯನ್ನು ಹೆಚ್ಚಿಸುವಂತಹ ಸನ್ರೈಸ್ ವಲಯದಲ್ಲಿ ರಾಜ್ಯವನ್ನೇ ಮೊದಲ ಸ್ಥಾನಕ್ಕೆ ಕೊಂಡೊಯ್ಯುವಂತಹ ಗುರಿ ಇದೆ ಅನ್ನುವಂತಹ ಒಂದು ಆಶ್ವಾಸನೆಯನ್ನು ಕೂಡ ಸಿದ್ದರಾಮಯ್ಯ ಅವರು ವ್ಯಕ್ತಪಡಿಸಿದ್ದಾರೆ. ನೋಡೋಣ, ಈ ಒಂದು ಹಿಂದುಳಿದ ಜಿಲ್ಲೆಗಳು, ಕೈಗಾರಿಕಾ ವಲಯದಲ್ಲಿ ಏನು ಹಿಂದುಳಿದ ಜಿಲ್ಲೆಗಳಿದೆ ಅವೆಲ್ಲವೂ ಕೂಡ ಮುಂದಿನ ದಿನಗಳಲ್ಲಿ ಎಷ್ಟರ ಮಟ್ಟಿಗೆ ಒಂದು ಕೈಗಾರಿಕಾ ವಲಯದಲ್ಲಿ ಎತ್ತರದ ಸ್ಥಾನಕ್ಕೆ ಹೋಗಬಹುದು ಅಂತ. ಇನ್ನು ನೆಕ್ಸ್ಟ್ ನೋಡೋದಾದ್ರೆ ವೀಕ್ಷಕರೇ, AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನೋದು ಎಲ್ರಿಗೂ ಗೊತ್ತಿರುವಂಥ ವಿಚಾರ. ಈ ಒಂದು AI ಅನ್ನೋ ಪದ ಕೇಳಿದಾಗಿಂದ ಕೂಡ ಹಲವಾರು ಅನ್ನೋದಕ್ಕಿಂತ ಸುಮಾರು ಒಂದು 90% ಅಂತ ಅಷ್ಟು ಜನರು ಕೂಡ ಎಲ್ಲೋ ಒಂದು ಕಡೆ ಎಲ್ಲ ಕೆಲಸಗಳಿಗೆ ಕೂತು ಬೀಳುತ್ತೆ, ಜನಗಳಿಗೆ ತೊಂದರೆ ಆಗುತ್ತೆ, ನಮಗೆಲ್ಲ ಕೆಲಸ ಇರಲ್ಲ, ಎಷ್ಟೋ ಜನಕ್ಕೆ ಅನ್ಯಾಯ ಆಗುತ್ತೆ, ಮೋಸ ಆಗುತ್ತೆ ಈ AI ಬರೋದ್ರಿಂದ ಅಂತೆಲ್ಲವೂ ಕೂಡ ಒಂದಷ್ಟು ಕಳವಳಗಳು ಇತ್ತು. ಆದರೆ ಈ ಒಂದು ಕಳವಳ ಏನಿತ್ತು ಅದಕ್ಕೆ ನಮ್ಮ ಪ್ರಧಾನಮಂತ್ರಿ ಮೋದಿಯವರು ಕೃತಕ ಬುದ್ಧಿಮತ್ತೆ ಈ ಒಂದು ಕ್ಷೇತ್ರ ಏನಿದೆ ಇದು ಯಾವ ಒಂದು ಮನುಷ್ಯನ ಕೆಲಸ ಏನಿದೆ ಅದಕ್ಕೆ ಯಾವ ಜನರ ಕೆಲಸಗಳಿಗೂ ಕೂಡ ಕುತ್ತು ಬರೋದಿಲ್ಲ, ಕೆಲಸ ಮಾಡುವಂತಹ ಸ್ವರೂಪ ಬದಲಾಗಬಹುದು ಅಷ್ಟೇ. ಅದರಿಂದ ಯಾರು ಕೂಡ ಆತಂಕ ಪಡುವಂತಹ ಪರಿಸ್ಥಿತಿ ಬೇಡ. ಇದರಿಂದ ಯಾರಿಗೂ ಕೂಡ ಉದ್ಯೋಗಕ್ಕೆ ಕುತ್ತು ಬರೋದಿಲ್ಲ. ಎಲ್ಲರಲ್ಲೂ ಕೂಡ ಈ ಒಂದು ಜಾಗತಿಕ ಕಳವಳ ಇತ್ತು, ಯಾರಲ್ಲೂ ಈ ಒಂದು ಕಳವಳ ಬೇಡ ಅನ್ನೋ ಒಂದು ಭರವಸೆಯ ಮಾತುಗಳನ್ನು ಆಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ಇದರಿಂದ AI ರಾಜ್ಯದಲ್ಲಿ ಆರ್ಥಿಕತೆ, ಭದ್ರತೆ ಹಾಗೂ ಸಮಾಜಕ್ಕೆ ಹೊಸ ರೂಪ ನೀಡುವಂತಹ ಬಳಕೆ ಅಷ್ಟೇ ಆಗುತ್ತೆ. ಇದರಿಂದ ಶಿಕ್ಷಣ, ಕೃಷಿ ಕ್ಷೇತ್ರಗಳಲ್ಲೂ ಕೂಡ ಹಲವಾರು ರೀತಿಯಾದಂತಹ ಒಂದು ಹೊಸ ಸ್ವರೂಪವನ್ನು ತರ್ತೀವಿ. ಆದರೆ ಯಾವುದೇ ರೀತಿಯಾಗಿ ಯಾರ ಒಂದು ಕೆಲಸಗಳಿಗೂ ಕೂಡ ಕುತ್ತು ಆಗೋದಿಲ್ಲ, ಯಾರು ಕೂಡ ಕಳವಳ ಪಡೋದು ಬೇಡ ಅಂತ ನರೇಂದ್ರ ಮೋದಿ ಅವರು ತಿಳಿಸಿದ್ದಾರೆ. ನೋಡೋಣ ಮುಂದಿನ ದಿನಗಳಲ್ಲಿ ಇದು ಕೂಡ ಯಾವ ರೀತಿಯಾಗಿ ಬದಲಾವಣೆ ಆಗಬಹುದು, ಜನಗಳಿಗೆ ಕುತ್ತು ಬರುತ್ತಾ ಅಥವಾ ಅದರ ಸ್ವರೂಪ ಮಾತ್ರ ಬದಲಾಗುತ್ತಾ ಅಂತ ಕಾದು ನೋಡೋಣ. ಇನ್ನು 144 ವರ್ಷಗಳೊಮ್ಮೆ ಬಂದಿರುವಂತಹ ಮಹಾಕುಂಭಮೇಳ ಪ್ರಯಾಗ್ರಾಜ್ನಲ್ಲಿ ನಡೀತಾ ಇದೆ. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಸುಮಾರು 40ರಿಂದ 45 ಕೋಟಿ ಜನ ಸೇರುವ ನಿರೀಕ್ಷೆ ಕೂಡ ಇದೆ. ಆಲ್ರೆಡಿ ಸುಮಾರು ಒಂದಷ್ಟು ಕೋಟಿ ಜನ ಕೂಡ ಸೇರ್ತಿದ್ದಾರೆ, ಪುಣ್ಯ ಸ್ನಾನವನ್ನು ಕೂಡ ಮಾಡ್ತಾ ಇದ್ದಾರೆ. ಆದರೆ ಅದೇ ರೀತಿಯಾಗಿ ಮೈಸೂರಿನ ತಿರುಮಕೂಡಲು ನರಸೀಪುರದ ಸಂಗಮನದಲ್ಲಿ ಕೂಡ ದಕ್ಷಿಣ ಭಾರತದ ಕುಂಭಮೇಳ ನಡೀತಾ ಇದೆ. ಈ ಒಂದು ಕುಂಭಮೇಳ ನಿನ್ನೆಯಿಂದ ಶುರುವಾಗಿದೆ. ಇಲ್ಲಿ ನಾನಾ ಜಿಲ್ಲೆಗಳಿಂದ, ನೆರೆ ರಾಜ್ಯಗಳಿಂದ ಕೂಡ ಇಲ್ಲಿಗೂ ಕೂಡ ಜನಗಳು ಆಗಮಿಸ್ತಾ ಇದ್ದಾರೆ. ಇಂದು ಹುಣ್ಣಿಮೆ ಆಗಿರೋದ್ರಿಂದ ಈ ಒಂದು ಸಂಗಮದಲ್ಲಿ ಪುಣ್ಯ ಸ್ನಾನ ಮಾಡೋದಕ್ಕೆ ಕೂಡ ಇವತ್ತು ಸುಮಾರು ಒಂದು ಮಧ್ಯಾಹ್ನದ ನಂತರ ಏನಿಲ್ಲ ಅಂದರೂ 1 ಲಕ್ಷ ಜನ ಸೇರುವ ನಿರೀಕ್ಷೆ ಕೂಡ ಇದೆ ಅಂತ ಅವರು ಮಾಧ್ಯಮಗಳಿಗೆ ತಿಳಿಸಿದ್ದಾರೆ. ಈ ಒಂದು ತ್ರಿವೇಣಿ ಸಂಗಮದಲ್ಲಿ ಅಂದರೆ ಆ ಒಂದು ಸಂಗಮದ ಆಸುಪಾಸಿನಲ್ಲೇ ವಾಹನಗಳ ನಿಲ್ಲುವಿಕೆಗೆ ಕೂಡ ಎಲ್ಲ ರೀತಿಯಾದಂತಹ ವ್ಯವಸ್ಥೆ ಆಗಿದೆ. ಇಲ್ಲೂ ಕೂಡ ಜನ ತಮ್ಮ ಪುಣ್ಯ ಸ್ನಾನವನ್ನು ಮಾಡಿ
ಸಂಗಮದಲ್ಲಿ ಮಿಂದು ಹೇಳ್ತಾ ಇದ್ದಾರೆ. ನೋಡೋದ್ರಲ್ಲ ವೀಕ್ಷಕರೇ, ಇವೆಲ್ಲವೂ ಕೂಡ ಇವತ್ತಿನ ಸುದ್ದಿಯಾಗಿತ್ತು. ಇನ್ನಿತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಮೆಂಡು ನ್ಯೂಸ್ ನೆಟ್ವರ್ಕ್. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.